ಯಾಕ್ರಿ ಹೀಗ್ ಮಾಡಿದ್ರಿ? ತಪ್ಪಾಗಿ ತಿಳ್ಕೊಬೇಡಿ, ನೀವು ತುಂಬಾ ಒಳ್ಳೆಯವರು. ಆ ತಪ್ಪು ನಾನು ಮಾಡ್ಲಿಲ್ಲ ಅಂತ ಒಂದು ಮಾತು ಭಾವನ ಹತ್ರ ಹೇಳ್ಬೋದಾಗಿತ್ತಲ್ಲ. ಅವ್ರು ಕೇಳಲಿಲ್ಲ, ನಾನು ಹೇಳಿಲ್ಲ. ಇದುವರೆಗೂ ಅವ್ರು ಕೇಳದೆ ನಾನು ಯಾವುದನ್ನೂ ಹೇಳಿಲ್ಲ. ಅವ್ರು ಹೇಳ್ದೆ ಏನನ್ನೂ ಮಾಡಿಲ್ಲ. ಆವತ್ತು ರಾಮ ಕಾಡ್ಗೆ ಹೋಗುವಾಗ ನಾನು ಯಾಕೆ ಹೋಗ್ಬೇಕು ಅಂತ ಒಂದು ಮಾತು ಕೇಳಿತಿದ್ರೆ ಇವತ್ತು ರಾಮಾಯಣನೇ ನಮಗೆ ಸಿಗ್ತಾ ಇರಲಿಲ್ಲ. ತಂದೆ ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ಅವನು ಕಾಡ್ಗೆ ಹೋದ. ತಂದೆಗಿಂತ ಹೆಚ್ಚಾಗಿ ಗೌರವಿಸೋ ನಮ್ಮ ಅಣ್ಣನ ಆಜ್ಞೆನ ಪಾಲಿಸೋಕೆ ನಮ್ಮ ಮನೆ ಬಿಟ್ಟು ಬಂದೆ. ನಾವು ಅವ್ರನ್ನ ಅಣ್ಣ ಅತ್ಗೆ ಅನ್ಕೊಂಡಿಲ್ಲ, ತಂದೆ ತಾಯಿ ಅಂತ ಅನ್ಕೊಂಡಿದ್ದೀವಿ. ನಮಗೋಸ್ಕರ ಅವರು ತಂದೆ ತಾಯಿ ಆಗೋ ಭಾಗ್ಯನ ದೂರ ಮಾಡ್ಕೊಂಡ್ಬಿಟ್ರು. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು. ನೀನ್ ಎಂಥ ನಿರ್ಧಾರ ತಗೋತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಮಾವನವರು ಮುದ್ದಾಗಿ ಸಾಕಿದ ಮಕ್ಕಳನ್ನ ನಮಗೊಪ್ಪಿಸ್ಬಿಟ್ಟು ಹೋಗವ್ರೆ. ನಾವು ಆ ಮಕ್ಕಳನ್ನ ಅವರಷ್ಟೇ ಪ್ರೀತಿಯಿಂದ ಸಾಕ್ಬೇಕು. ಅವ್ರಿಗೆ ತಂದೆ ಇಲ್ಲ ಅನ್ನೋ ಕೊರತೆ ಕಾಣಬಾರ್ದು. ನಮಗೊಂದು ಮಗು ಆಗ್ಬಿಟ್ರೆ ನಾವು ಅವ್ರಗಳನ್ನ ಹಂಗೆಲ್ಲ ನೋಡ್ಕೊಳಕ್ಕಾಗಕ್ಕಿಲ್ಲ. ಇವ್ರನ್ನೇ ನಮ್ಮ ಮಕ್ಕಳು ಅಂತ ಸಾಕೋಣ. ನಮಗ್ ಮಕ್ಕಳು ಬೇಡ ಅಂತ ನಾನು ನಿರ್ಧಾರ ತಗೊಂಡಿದ್ದೀನಿ. ಲಕ್ಷ್ಮಿ, ಅಪ್ಪಯ್ಯ ಕೊನೆ ತೀರ್ಪು ಕೊಡಕ್ ಹೋಗುವಾಗ ನಾನು ಮಕ್ಕಳನ್ನ ನೋಡ್ಕೋತೀನಿ ಅಂತ ನೀನು ಅಂತಿದ್ದು ಸುಮ್ಮನೆ ಮಾತ್ಗೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅದು ನಿನ್ನ ಕರುಳಿನಿಂದ ಬಂದಿದ್ದು ಅಂತ ಈಗ ನನಗೆ ಗೊತ್ತಾಯ್ತು. ಆಯ್ತು ಲಕ್ಷ್ಮಿ, ನಿನ್ನಿಷ್ಟದಂಗೆ ಆಗ್ಲಿ. ಅಯ್ಯೋ, ನಾನು ಯಾಕೆ ಕಟ್ಲಿ? ನೀವೇ ಕಟ್ಟಿ. ನಿಮಗ್ ತಾನೇ ಮಕ್ಳಿಲ್ಲ. ನೀ ನನ್ ಮಗಳಲ್ವಾ? ದೀಪು, ಯಾಕೆ ಹೇಳ್ತಾ ಇದೀಯ? ಏನಾಯ್ತು? ನಿಮ್ಮದ್ಕೆ ಎಂತ ಗ್ರೇಟ್ ರೀ. ನಾನು ಅವ್ರ ಜೊತೆಲೇ ಇದ್ದು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೂ ಆಗ್ಲಿಲ್ಲ, ಅವ್ರ ಕೂಡ ಅನುಸರಿಸಕ್ಕೂ ಆಗ್ಲಿಲ್ಲ. ನಾನು ಅವ್ರನ್ನ ತುಂಬಾ ನೋಯಿಸ್ಬಿಟ್ಟೆ ರೀ.